ಎಸ್ಎಸ್ಎಲ್ಸಿ ಮುಗಿಸಿದ ಚೆನ್ನಮ್ಮ ರಾಜಕೀಯ ನಿಪುಣೆಯಾಗಿದ್ಲು. ಪುಟ್ಟಹಳ್ಳಿ ಗೌಡತಿ ದೊಡ್ಡಗೌಡರ ಮನೆಯೊಡತಿ ಎಚ್.ಡಿ. ದೇವೇಗೌಡರ ಬೆನ್ನಿಗೆ ನಿಂತಿದ್ದಂಥ ಗಟ್ಟಿಗಿತ್ತೆ. ಎಸ್ಎಸ್ಎಲ್ಸಿ ಮುಗಿಸಿದ್ರು ಚೆನ್ನಮ್ಮ ಅವರು ರಾಜಕೀಯದಲ್ಲಿ ನಿಪುಣೆಯಾಗಿದ್ರು. ಪುಟ್ಟಹಳ್ಳಿ ಗೌಡತಿ ದೊಡ್ಡಗೌಡರ ಮನೆದೊಡತಿ ಎಚ್.ಡಿ. ದೇವೇಗೌಡರ ಬೆನ್ನಿಗೆ ನಿಂತಿದ್ದ ಗಟ್ಟಿಗಿತ್ತಿ ಚೆನ್ನಮ್ಮ. ಗೌಡ್ರನ್ನ ಪ್ರಧಾನಿ ಪಟ್ಟಕ್ಕೇರಿಸಲು ಪಣ ತೊಟ್ಟಿದ್ದ ಚೆನ್ನಮ್ಮ. ಎಚ್.ಡಿ. ದೇವೇಗೌಡರಿಗೆ ಶಕ್ತಿಯಾಗಿದ್ದ ಚಿನ್ನಮ್ಮ. ಹಾಗಾದ್ರೆ ಹೆಜ್ಜೆ ಹೆಜ್ಜೆಯಲ್ಲೂ ಜೊತೆಯಾಗಿದ್ದು ಹೇಗೆ ಚೆನ್ನಮ್ಮ? ಅಶ್ವವೇಗ ನ್ಯೂಸ್ನಲ್ಲಿ ಗೌಡತಿಯ ಗಟ್ಟಿ ನಿರ್ಧಾರ. ಎಸ್ಎಸ್ಎಲ್ಸಿ ಮುಗಿಸಿದ ಚೆನ್ನಮ್ಮ ರಾಜಕೀಯ ನಿಪುಣೆ. ರಾಜಕೀಯವಾಗಿ ಸಾಕಷ್ಟು ವಿಚಾರಗಳನ್ನ ಉಳ್ಳಂಥವಳು. ಪುಟ್ಟಹಳ್ಳಿ ಹುಟ್ಟಿದವರು. ದೊಡ್ಡಗೌಡರ ಒಡತಿ. ರಾಜಕೀಯವಾಗಿ ದೇವೇಗೌಡರನ್ನ ಪ್ರಧಾನಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ರು ಅಂತ. ದೇವೇಗೌಡರು JDS ಅನ್ನುವಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮುನ್ನುಗ್ಗಿ ಅದನ್ನ ಒಂದು ಮೇಲ್ಹಂತಕ್ಕೆ ತೆಗೆದುಕೊಂಡು ಬಂದು ಒಬ್ಬ ಪ್ರಧಾನಿ ಆಗಬೇಕು ಅಂತ ಅಂದರೆ ರಾಜಕೀಯ ಜೀವನದಲ್ಲಿ ನಿಜಕ್ಕೂ ಕೂಡ ತುಂಬ ಕಷ್ಟ ಸಾಧ್ಯ. ಅದಕ್ಕೆ ಸಾಥ್ ಕೊಟ್ಟವ್ರು ಯಾರು ಅಂತ ಅಂದರೆ ಚೆನ್ನಮ್ಮ ಅವರು. ತಂದೆ ಹೆಸರು ದೇವೇಗೌಡ, ಗಂಡನೂ ಸಹ ಹೆಸರು ದೇವೇಗೌಡ. ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹದರನಹಳ್ಳಿ. ಹದರನಹಳ್ಳಿಯ ಹತ್ತಿರವೇ ಇರುವ ಮುತ್ತಿಗೆ ಹಿರೇಹಳ್ಳಿ. ಹಾಸನದ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಚೆನ್ನಮ್ಮ ಜನನ. ದೇವೇಗೌಡ ಕಾಳಮ್ಮರವರ ಮೊದಲ ಸುಪುತ್ರಿ ಚೆನ್ನಮ್ಮ. ಅಪ್ಪಟ ಕೃಷಿ ಕುಟುಂಬದಿಂದ ಬೆಳೆದು ಬಂದ ಚೆನ್ನಮ್ಮ. ಸ್ವಾತಂತ್ರ್ಯ ಪೂರ್ವದಲ್ಲೇ ಚೆನ್ನಮ್ಮ SSLCವರೆಗೂ ಶಿಕ್ಷಣವನ್ನ ಮುಗಿಸ್ತಾರೆ. 3 ತಂಗಿಯರನ್ನ ಸಾಕ್ಷಾತ್ ತಾಯಿಯ ರೂಪದಲ್ಲೇ ಸಾಕಿ ಬೆಳೆಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕುಟುಂಬವನ್ನು ಸಲಹುತ್ತಿದ್ದಂಥ ಚೆನ್ನಮ್ಮ. ಅದೇ ಕಾರಣಕ್ಕೆ ಚೆನ್ನಮ್ಮ ಹೆಗಲಿಗೆ ಗೌಡರ ಕುಟುಂಬದ ಹೊಣೆ ಆಗುತ್ತೆ. ಈವರೆಗೂ ಜವಾಬ್ದಾರಿ ನಿಭಾಯಿಸಿದ್ದ ಚೆನ್ನಮ್ಮ. ಅಂದರೆ ಜವಾಬ್ದಾರಿ ಅಂತ ಅಂದರೆ, ಸವಾಲುಗಳು ಅಂತ ಅಂದರೆ, ಹುಟ್ಟಿನಿಂದ ತನ್ನ ಹುಟ್ಟೂರು ಯಾವುದಿದೆಯಲ್ಲ, ತಾನು ಬೆಳೆದ ಮನೆ ಯಾವುದಿದೆಯಲ್ಲ, ಅಲ್ಲಿಂದನೇ ಜವಾಬ್ದಾರಿಗಳನ್ನ ಹೊತ್ತು ಬೆಳೆದಂಥವ್ರು. SSLCವರೆಗೂ ಓದಿ ವಿದ್ಯಾಭ್ಯಾಸ ಮುಗಿಸಿ ನಂತರ 3 ತಂಗಿಯರ ಹೆಣ್ಣು ಮಕ್ಕಳ ಅಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡು ಅಲ್ಲಿ ಕೂಡ ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಂಥವ್ರು. ಹಾಗಾಗಿ ದೇವೇಗೌಡರ ಒಂದು ಪತ್ನಿಯಾಗಿ, ಧರ್ಮಪತ್ನಿಯಾಗಿ ಯಾವಾಗ ಬರ್ತಾರೆ ಅಂಥ ಸಂದರ್ಭದಲ್ಲಿ ಇಡೀ ದೇವೇಗೌಡರ ಕುಟುಂಬವನ್ನು ಹೊತ್ತು ನಿಭಾಯಿಸ್ತಾರೆ.